ಇಡೀ ಜೆ.ಪಿ. ನಗರ ಸುತ್ತಮುತ್ತ ಇವ್ರು ಮಾಡೋ ಟಿಕ್ಕಿ ಪುರಿ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್ಸು. ಇಲ್ಲಿನ ಡ್ರೈ ಚಾಟ್ಸ್ ಅಂದ್ರೆ ಜನ ಹುಡ್ಕೊಂಬಂದು ತಿಂತಾರೆ. ನಾನಂತೂ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗಿಂದ ಟ್ರೈ ಮಾಡ್ತಾ ಇದ್ದೀನಿ. ಇವ್ರ ಹತ್ರ ಸಿಗೋ ಮಫಿನ್ಸು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಯಾವ್ದಪ್ಪ ಈ ಜಾಗ ಅಂದ್ರೆ SMM ಬೇಲ್ ಅಂದ್ಬಿಟ್ಟು RBI ಲೆವೆಟ್ಟು ಜಾಕಿ ಸ್ಟೋರ್ ಬೇಸ್ಮೆಂಟ್ ಅಲ್ಲೇ ಲೊಕೇಟ್ ಆಗಿದೆ. 50ಕ್ಕೂ ಹೆಚ್ಚು ಐಟಮ್ಗಳು ಇಲ್ಲಿ ಸಿಗುತ್ತೆ ಗುರು. ನಾನಿಲ್ಲಿ ಬಂದವಾಗ ಮೊದಲಿಗೆ ಒಂದು ಸ್ಪೆಷಲ್ ಬೇಲ್ ನ ಆರ್ಡರ್ ಮಾಡಿದೆ. ಇದರಲ್ಲಿ ನಿಪ್ಪಟ್ಟು ಮತ್ತೆ ತುರಿದಿರೋ ಮಾವಿನಕಾಯಿ ಹಾಕೋದ್ರಿಂದ ಸ್ಪೆಷಲ್ ಬೇಲ್ ಅಂತ ಕರೀತಾರೆ. 2001 ನಲ್ಲಿ ಒಂದು ಕಾರ್ಟ್ ಇಟ್ಕೊಂಡು ಶುರು ಮಾಡಿದಂತ ಇವ್ರ ಬಿಸ್ನೆಸ್ ಇವತ್ತಿಗೆ ಸಕ್ಸಸ್ಫುಲ್ ಆಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿನ ಸ್ಪೆಷಲ್ ಬೇಲ್ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಮಿಸ್ ಮಾಡದೆ ಟ್ರೈ ಮಾಡಿ. ಇನ್ನ ಟಿಕ್ಕಿ ಪುರಿ ವಿಚಾರಕ್ಕೆ ಬಂದ್ರೆ ಅಂತೂ ಮಾತಾಡೋಂಗೆ ಇಲ್ಲ ಗುರು. ಇಲ್ಲಿನ ಟಿಕ್ಕಿ ಪುರಿಗೆ ಒಂದು ಸಪರೇಟ್ ಫ್ಯಾನ್ ಬೇಸ್ ಇದೆ ಅಂದ್ರೆ ತಪ್ಪಾಗೋದಿಲ್ಲ. ಒಂದ್ಸರಿ ಬಂದು ಟ್ರೈ ಮಾಡಿದ್ಮೇಲೆ ಜನ ಪಕ್ಕ ನೆಕ್ಸ್ಟ್ ಟೈಮ್ ಹುಡ್ಕೊಂಡ್ ತಿನ್ನೋದಂತೂ ಗ್ಯಾರಂಟಿ. ಇವ್ರದೇ ಹೋಮ್ ಮೇಡ್ ಪುರಿ ಬಳಸೋದ್ರಿಂದ ಟೇಸ್ಟ್ ಸೂಪರ್ ಆಗಿ ಬರುತ್ತೆ. ಮೊದಲಿಗೆ ಆ ಸ್ಪೆಷಲ್ ಬೇಲ್ ಪುರಿನ ಟ್ರೈ ಮಾಡಿದೆ. ತಿನ್ನೋವಾಗ ನಿಪ್ಪಟ್ಟು ಮಾವಿನಕಾಯಿ ತುರಿ ಟೇಸ್ಟ್ ಎಲ್ಲ ಸಕ್ಕತ್ತಾಗಿ ಸಿಕ್ತು. ಟಿಕ್ಕಿ ಪುರಿ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ, ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ತೀನಿ. ಸೊ ಖಾರವಾಗಿರೋ 2 ಐಟಮ್ ತಿಂದ್ಮೇಲೆ ಸ್ವೀಟ್ ಆಗಿ ಏನಾದ್ರು ತಿನ್ಬೇಕಲ್ಲ ಅನ್ಬಿಟ್ಟು ಒಂದು ತ್ರಿವೇಣಿನ ಕೂಡ ತಗೊಂಡೆ. ಬಾಳೆಹಣ್ಣ ಕಟ್ ಮಾಡಿ ಗುಲ್ಕನ್ ಹಾಕಿ ಬೆಣ್ಣೆ ಹಾಕ್ಬಿಟ್ಟು ಐಸ್ ಕ್ರೀಮ್ ಇಟ್ಟು ಕೊಡ್ತಾರೆ. ಒಂದು ಪರ್ಫೆಕ್ಟ್ ಡೆಸರ್ಟ್ ಅಂತಾನೆ ಹೇಳ್ಬೋದು. ತಿನ್ನೋದಕ್ಕೆ ಇದು ಕೂಡ ಸೂಪರ್ ಆಗಿತ್ತು. ಇದೆಲ್ಲ ಬೇಡ, ಸಿಂಪಲ್ ಆಗಿ ಒಂದು ಮಫಿನ್ಸ್ ತಗೊಂಡು ಟ್ರೈ ಮಾಡ್ತೀನಿ ಅಂದ್ರೆ ಅದಕ್ಕೂ ಕೂಡ ಇಲ್ಲಿ ಆಪ್ಷನ್ ಇದೆ. ನೋ ಮೈದಾ, ನೋ ಆಯಿಲ್, ಜಾಗರಿ ಬಳಸಿ ಮಫಿನ್ಸ್ ನ ಮಾಡಿರ್ತಾರೆ. ತಿನ್ನೋದಕ್ಕೆ ಸೂಪರ್ ಆಗಿತ್ತು. ಜಾಗ ನೆನಪಿದೆಯಲ್ಲ, ಮಿಸ್ ಮಾಡದೆ ವಿಸಿಟ್ ಮಾಡಿ.